56ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಸೂತ್ರದಲ್ಲಿ ಯಾವ ಜ್ಞಾನಿ ತನ್ನನ್ನ ಬಿಟ್ಟು ಇನ್ನೊಂದು ಬೇರೆ ವಸ್ತುವೇ ಇಲ್ಲ ಅಂತ ತಿಳ್ಕೊಂಡವನಿಗೆ ಆತ ತನ್ನ ಸಹಜ ಅವಸ್ಥೆಯಲ್ಲಿ ತಾನು ಇದ್ದು ಯಾವುದೇ ಅನ್ಯ ಭಾವನೆಗಳನ್ನ ಅನ್ಯತಾ ಕಾರ್ಯವನ್ನ ಮಾಡುವ ಅವಶ್ಯಕತೆ ಇಲ್ಲ ಅಂದಾಗ, ಕೆಲವು ಶ್ರುತಿಗಳಲ್ಲಿ ಬ್ರಹ್ಮಜ್ಞಾನಿ ಯಾವುದೇ ವೈರಾಗ್ಯವನ್ನ ಉಪರತಿ ಎನ್ನುವಂತಹ ಸಾಧನೆಗಳನ್ನು ಮಾಡ್ತಾರ, ಆ ಸಾಧನೆಗಳು ಜ್ಞಾನಿಯಲ್ಲಿ ಇರಬೇಕು ಅನ್ನುವಂತ ವಿಚಾರವನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಮುಂದಿನ ಶ್ಲೋಕದಲ್ಲಿ ಮಹಾತ್ಮರು ಹೇಳ್ತಾರ. ಅವ್ರು ಏನಂದ್ರೆ, ಯಾವ ಆತ್ಮಜ್ಞಾನಕ್ಕೆ ಸ್ವರೂಪ ಜ್ಞಾನಕ್ಕೆ ಏನು ಬೇಕಾಗಿದಮ್ಮಂದ್ರೆ ಜ್ಞಾನ ಒಂದೇ ಮುಕ್ತಿಗೆ ಸಾಧನೆ. ಉಳಿದ ಸಾಧನೆಗಳು ಪರಂಪರಾ ಸಾಧನೆಗಳ ವಿನಃ ಪೂರ್ಣವಾದ ಸಾಧನೆಗಳು ಅಲ್ಲ. ಆ ಕಾರಣದಿಂದ ಈ ಶ್ಲೋಕದಲ್ಲಿ ಉಪರತಿ ವಿರತಿ ವಿಮೋಚಿ ತುಂಚೇತ್ ನ ಕಿಂ ಶಿಶೂನ ಮುದಿತುಂ ಚ ತರ್ಹಿ ಮುಕ್ತೌ ಯದಿ ಚಿದಿವ ನ ದರ್ಶಿತಂ ಶಿವಂ ತೇ ಘಟಂ ಅಪಿ ದೀಪ ಇವ ಇಹ ತೈಲಮೂರ್ತಂ. ಅಂದ್ರೆ ಪರಂಪರಾ ಸಾಧನಗಳಂತ ಯಾಕೆ ಹೇಳ್ಬೇಕು ಅಂದ್ರೆ, ಈ ಉಪರತಿ ವೈರಾಗ್ಯ ಅನ್ನುವಂತ ಎರಡು ಬಂಧ ಸ್ವರೂಪವಾದವುಗಳೇ. ಈ ಬಂಧ ನಿವೃತ್ತಿಗೋಸ್ಕರ ಎಂದು ಅಲ್ಲ. ಇವು ಉಪರತಿ ವೈರಾಗ್ಯ ಎರಡು ಬಂಧ. ಬಂಧ ನಿವೃತ್ತಿಗೋಸ್ಕರ ಇವು ಅಲ್ಲ. ಕಾರಣ, ಬಾಲಕನನ್ನು ಮುದ್ದಿಸಿ ಸಮಾಧಾನಗೊಳಿಸುವಂತೆ ಶ್ರುತಿಯಲ್ಲಿ ಅಂದ್ರೆ ವೇದಗಳಲ್ಲಿ ಉಪರತಿ ವಿರತಿಗಳು ಎರಡನ್ನು ಹೇಳಿದ್ದು ಉಪಚಾರಿಕ ವಾಕ್ಯ. ಮೂಲ ಉಪದೇಶದ ವಾಕ್ಯ ಇದಲ್ಲ, ಉಪಚಾರದ ವಾಕ್ಯ. ಒಬ್ಬ ಬಾಲಕ ಒಂದು ಹಠವನ್ನ ಮಾಡಿ ಏನಾದರೂ ಒಂದು ಕೊಡಿಸಬೇಕು ಅನ್ನುವಂತ ಹಠವನ್ನ ಮಾಡಿ ಅಳ್ತಾ ಇರ್ತಾನ. ಅದು ಬೇಕು ಮಮ್ಮಿ, ನನಗದು ಬೇಕು, ಪಪ್ಪ ನನಗದು ಬೇಕು, ಅದು ಬೇಕು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಆ ತಂದೆ ತಾಯಿಗಳು ಆ ಮಗುವಿಗೆ ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ಅದು ಬೇಡದಂತ ವಸ್ತು ಅಲ್ಲ, ಅದರ ಇನ್ನೊಂದು ವಸ್ತುವನ್ನ ಅದರಾಗಿ ಕೊಡಿಸ್ತೀವಿ ನಾವು. ಮಗು ಇದು ತಗೋ, ಇದು ತಗೋ, ಇದು ಚಂದ ಅದ, ಇದು ಬಹಳ ಚಂದ ಅದ, ಅದು ಬೇಡ, ಅದು ಬೇಡ, ಇದು ತಗೋ ಅಂತ ಕೊಡಿಸ್ತೀವಿ. ಕೊಟ್ಟಾಗ ಮಗು ಏನದ ಸಮಾಧಾನ ಆಗ್ತದೆ. ಆದ್ರೆ ಅದು ಕೇಳಿದ್ದನ್ನ ನಾವು ಕೊಡಿಸಿಲ್ಲ, ಅದು ಕೇಳಿದ್ದನ್ನ ನಾವು ಕೊಟ್ಟಿಲ್ಲ ನೋಡಮ್ಮೀಗ. ಅದರ ಸಮಾಧಾನಕ್ಕಾಗಿ ಇನ್ನೊಂದು ವಸ್ತುವನ್ನ ಕೊಟ್ಟಂತೆ ಇಲ್ಲಿ ಕೂಡ ಈ ಎರಡು ಉಪಚಾರಿಕವು ಅಂದ್ರೆ ಉಪಚಾರದ ವಾಕ್ಯಗಳ ವಿನಃ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ
ಇವು ಏನು ಮಾಡ್ತಾವಂದ್ರೆ ಜ್ಞಾನದಂತೆ ಉಪರತಿ ವಿರತಿಗಳೆರಡು ಸಹಕಾರಿಗಳಲ್ಲ. ಆದರೂ ಪಡವನ್ನು ಪ್ರಕಾಶಗೊಳಿಸುವ ದೀಪದಂತೆ ಈ ಜ್ಞಾನವು, ಒಂದು ಉದಾಹರಣೆ ಕೊಡ್ತಾರ, ಮುಂದೆ ಹೇಳ್ತೇನೆ ಅದು. ಎಣ್ಣೆ ಬತ್ತಿಗಳಂತೆ ಉಪರತಿ ವೈರಾಗ್ಯಗಳು ಇರುತ್ತವೆ. ಹೇಗಂದ್ರೆ ಜ್ಞಾನ ವೈರಾಗ್ಯಗಳೆಂಬ ಈ ಮೂರು. ಒಂದು ವೈರಾಗ್ಯ ಬೇಕು, ಅಂದ್ರೆ ಭಾವವನ್ನ ಇಡಬೇಕು. ಇನ್ನೊಂದು ಜ್ಞಾನ ಅಂತ. ಇವು ಮೂರರಲ್ಲಿ ಜ್ಞಾನ ಒಂದು ಪ್ರಾಪ್ತಿ ಆಗುತ್ತದೆ. ಎದರಿಂದ ಆಗ್ತದಮ್ಮ? ಜ್ಞಾನ ಒಂದರಿಂದಲೇ ಮುಕ್ತಿ ಪ್ರಾಪ್ತಿ ಆಗ್ತದೆ. ಬಹಳಷ್ಟು ಜನ ವೈರಾಗ್ಯದಿಂದ ಕೂಡಿದವರಾರ, ಅದರ ಸ್ವರೂಪ ಸಾಕ್ಷಾತ್ಕಾರ ಆಗೋದಿಲ್ಲ. ಬಹಳಷ್ಟು ಜನ ಉಪರತಿಯಿಂದ ಕೂಡಿದಂತ ಜನಾರ, ಅವು ಕನಿಷ್ಠ ಅಂತ ಅರ್ಥ ಅಲ್ಲ, ಆದ್ರೆ ಶ್ರೇಷ್ಠವಾದ ಜ್ಞಾನಕ್ಕೆ ಸಮಾನವಾದವು ಅಲ್ಲ. ವೈರಾಗ್ಯ ಉಪರತಿ ಕನಿಷ್ಠ ಅಂತ ಅರ್ಥ ಅಲ್ಲ, ಜ್ಞಾನದಂತೆ ಶ್ರೇಷ್ಠತೆ ಇಲ್ಲ. ಕಾರಣ ಈ ರೀತಿ ಈ ಮೂರರಲ್ಲಿ ಜ್ಞಾನ ಒಂದರಿಂದಲೇ ಮುಕ್ತಿಯು ಪ್ರಾಪ್ತಿಯಾಗುತ್ತದೆ. ಕಾರಣ ಎಲ್ಲಕ್ಕಿಂತ ಶ್ರೇಷ್ಠವಾದ ಜ್ಞಾನ ಒಂದೇ, ಜ್ಞಾನ ಸಾಧನದಿಂದೆ ಎಂಬುದು ಶ್ರುತಿಯ ರಹಸ್ಯ ಅಭಿಪ್ರಾಯ. ಶ್ರುತಿಯಲ್ಲಿ ಈ ವಿರತಿ ವೈರಾಗ್ಯ ಅಂತ ಹೇಳಿದ್ರು ಕೂಡ ಅದು ಯಾಕಂದ್ರೆ ರಹಸ್ಯವಾದ ಅಭಿಪ್ರಾಯ, ಗುಂಭವಾದ ಗೂಢವಾದ ಅಭಿಪ್ರಾಯ. ಯಾಕೆಂದ್ರೆ ವೈರಾಗ್ಯ ಉಪರತಿಗಳು ಎರಡು ಇರಬೇಕೆಂದು ಶ್ರುತಿ ಹೇಳಿದ್ದರೂ ಆ ವಾಕ್ಯವು ರೋಧಿಸುವ ಅಂದ್ರೆ ಅಳುವ ಮಕ್ಕಳನ್ನು ಸಮಾಧಾನಗೊಳಿಸುವ ಉಪಚಾರ ವಾಕ್ಯದಂತೆ ಇರುತ್ತದೆ. ಮಕ್ಕಳನ್ನ ಸಮಾಧಾನಗೊಳಿಸೋದಕ್ಕೋಸ್ಕರವಾಗಿ ಉಪಚಾರದ ಮಾತನ್ನ ಹೇಳ್ಬೇಕಾಗ್ತದೆ. ಇದು ಈಗ ಕೊಡಿಸು ಅಂದ್ರೆ ಇಲ್ಲ, ಅದನ್ನ ಆಮೇಲೆ ಕೊಡಿಸೋನು, ಸದ್ಯ ಇದು ತಗೋ, ಅಥವಾ ನಾಳೆ ಕೊಡಿಸ್ತೇನೆ, ಮುಂದಿನ ತಿಂಗಳ, ಮುಂದಿನ ವರ್ಷ ಅಂತ ಹೇಗೆ ಉಪಚಾರದ ವಾಕ್ಯವನ್ನ ಹೇಳಿ ಅಳುವ ಮಗುವನ್ನ ಸಮಾಧಾನ ಪಡಿಸ್ತೇವೆ. ಅದರಂತೆ ಶ್ರುತಿಗಳಲ್ಲಿ ವೈರಾಗ್ಯದ ಬಗ್ಗೆ ಉಪರತಿ ಬಗ್ಗೆ ಹೇಳಿದ್ರು ಕೂಡ ಅದು ಉಪಚಾರದ ವಾಕ್ಯ ವಿನಃ ಉಪದೇಶದ ವಾಕ್ಯ ಅಲ್ಲ. ಅಂದ್ರೆ ಯಾರು ಯಮ ನೇಮಾದಿ ಅಷ್ಟಾಂಗ ಯೋಗಗಳನ್ನು ಸಾಧಿಸಿದರೆ ಆ ಯೋಗದ ಬಲದಿಂದ ನಿರ್ವಿಕ ಸ್ಥಿತಿಯಲ್ಲಿ ಉಪರತಿ ಬರ್ತದೆ. ಅದು ಏನಾಗ್ತಂದ್ರೆ ಇಹ ಪರ ಭೋಗ ವಾಂಛನ ಶೂನ್ಯವಾದ ವೈರಾಗ್ಯವಂತ. ಯಮ ನಿಯಮಾದಿಗಳಿಂದ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಷ್ಟಾಂಗ ಯೋಗದಲ್ಲಿ ಉಪರತಿ ಎನ್ನುವಂಥದ್ದು ಉತ್ಪತ್ತಿ ಆಗ್ತದೆ. ಇನ್ನು ವೈರಾಗ್ಯದಲ್ಲಿ ಏನಾದಮಂದ್ರೆ ಇಹ ಅಂದ್ರೆ ಈ ಲೋಕದ ಸರ್ವ ಪದಾರ್ಥಗಳಲ್ಲಿ ವಸ್ತುಗಳಲ್ಲಿ ವೈರಾಗ್ಯವನ್ನು ತಾಳೋದು, ಬೇಡ ಅನ್ನುವುದು. ಮತ್ತೆ ಪರಲೋಕದಲ್ಲಿರುವಂತ ಸ್ವರ್ಗಲೋಕದಲ್ಲಿರುವಂತ ಯಾವ ಕಾಮಧೇನು ಕಲ್ಪವೃಕ್ಷ ಅಮೃತಪಾನ ಅನ್ನುವಂತ ಸ್ವರ್ಗಲೋಕದ ಭೋಗ ಅದನ್ನು ಬೇಡ.
ಇಹಲೋಕದ ಯಾವುದೇ ಭೋಗದ ವಸ್ತುಗಳು ಕೂಡ ಬೇಡ ಅಂತ ತಿಳ್ಕೊಂಡಿದ್ರೆ ಅದ್ ಏನು ಮಾಡಿತು ಅಂದ್ರೆ ಭೋಗವಾಂಚನ ಶೂನ್ಯವಾದ ವೈರಾಗ್ಯವಾಗಲಿ. ಈ ರೀತಿ ವೈರಾಗ್ಯ ತಾಳುವುದರಿಂದ ಜಗತ್ತಿನಲ್ಲಿ ಭೋಗದ ವಸ್ತುಗಳಿಂದ ವಂಚಿತನಾಗ್ತಾನ. ವಂಚಿತ ಆಗ್ಲೇಬೇಕಮ್ಮ. ಒಂದು ವಸ್ತುವನ್ನ ಬಿಡ್ತೀವಂದ್ರೆ ಆ ವಸ್ತುವಿನಿಂದ ನಾವು ವಂಚನೆ ಆಗ್ತೀವಿ. ಕಾರಣ ಇಹ ಪರ ಭೋಗ ವಾಂಚನ ಶೂನ್ಯವಾದ ವೈರಾಗ್ಯವು ಮೋಕ್ಷಕ್ಕೆ ಸಾಧನವೆಂದು ಹೇಳುವ ಸುಳ್ಳುವಾಕ್ಯವು ಉಪಚಾರಿಕ ವಾಕ್ಯವಾಗಲಿ ಯಥಾರ್ಥವಾದ ವಾಕ್ಯವಲ್ಲ. ಇದ್ದಕ್ಕೆ ಇದ್ದಂತೆ ಹೇಳುವ ವಾಕ್ಯ ಅಲ್ಲಿಲ್ಲ. ಇಹ ಪರ ಇಹದಲ್ಲಿ ಇರುವಂತ ಯಾವ ಭೋಗದ ವಸ್ತುಗಳ ಬೆನ್ನು ಬಿಟ್ಟು ಬಂದ್ರೆ ನಿನಗೆ ಆಸೆ ಕಡಿಮೆ ಆಗ್ತದ. ಆಸೆ ಕಡಿಮೆ ಆಗೋದ್ರಿಂದ ನಿನ್ನ ಮನಸ್ಸಿನ ಚಂಚಲ ವೃತ್ತಿ ನಿಲ್ಲುತ್ತದ. ಈ ರೀತಿ ಒಂದೊಂದು ವಿಚಾರವನ್ನ ಸ್ತುತಿಯಲ್ಲಿ ಹೇಳಿದ್ದು ಉಪಚಾರದ ವಾಕ್ಯವಿನಃ ನಿಜವಾದ ಉಪದೇಶದ ವಾಕ್ಯ ಅಲ್ಲ. ಈ ವಿರತಿ ಉಪರತಿಗಳ ಫಲವು ಹೇಳಿದ್ದು ಯಾಕಂದ್ರೆ ಚಿತ್ತಶುದ್ಧಿಗಾಗಿ, ನಮ್ಮ ಮನಸ್ಸಿನ ಮಲಿನವಾದಂತ ಮನಸ್ಸನ್ನ ಶುದ್ಧ ಮಾಡೋದಕ್ಕ, ಪಾಪದಿಂದ ಕೂಡಿದ ಮನಸ್ಸನ್ನ ಶುದ್ಧ ಮಾಡೋದಕ್ಕ ಹೇಳಿದಂತ ಸಹಾಯಕವಾದಂತ ಮಾತುಗಳೇ ವಿನಃ ಇದರಿಂದ ಮೋಕ್ಷ ಸಾಧನೆ ಆಗೋದಿಲ್ಲ. ಅಂದ್ರೆ ಏನು ಹೇಳಿದಂಗಾಯ್ತಂದ್ರೆ ಪರಂಪರಾ ಸಾಧನೆಗಳಂತ. ಯಾರಿಗೆ ಈ ಜಗತ್ತಿನಲ್ಲಿ ಮಾನವ ಜನ್ಮವನ್ನು ಎತ್ತಿ ನಿಮ್ಮೆಲ್ಲರಿಗೂ ಬದುಕಲಿಕ್ಕೆ ಭಗವಂತ ಬೇಕಾದಷ್ಟು ಭೋಗ ಭಾಗ್ಯಗಳನ್ನು ಕೊಟ್ಟಿದ್ದರೂ ಕೂಡ ಎಲ್ಲೋ ಈ ಶಾಸ್ತ್ರಗಳನ್ನ ಕೇಳಬೇಕು, ಜ್ಞಾನವನ್ನ ಪಡಿಬೇಕು ಅನ್ನುವಂತ ಭಾವ ಉತ್ಪತ್ತಿ ಆದವರಿಗೆ ನಿಮಗ ಮತ್ತೆ ನೀವು ವಿರತಿ ಉಪರತಿಗಳನ್ನ ಮಾಡ್ರಿ ಅಂತ ಹೇಳುವ ಸಾಧನೆಗಳಲ್ಲ. ಯಾರಿಗೆ ಅಂದ್ರೆ ಯಾರ ಮನಸ್ಸು ಮಲಿನ ಆಗ್ಯದ, ಯಾರ ಮನಸ್ಸು ಚಂಚಲ ಅದ, ಯಾರ ಮನಸ್ಸು ಭೋಗದ ವಸ್ತುಗಳ ಬೆನ್ನು ಹತ್ತಿ ತಿರುಗುತ್ತದ, ಹಗಲು ರಾತ್ರಿ ಅವುಗಳ ಚಿಂತನೆಯನ್ನು ಮಾಡ್ತದ, ಅಂಥವರ ಚಿಂತೆಯನ್ನ ಬಿಡಿಸೋದಕ್ಕೋಸ್ಕರವಾಗಿ ಹೇಳಿದ ಮಾತುಗಳ ವಿನಃ ನಿಜವಾದ ಮೋಕ್ಷವನ್ನ ಪಡೆಯುವಂತವರಿಗೆ ಹೇಳಿದ ಮಾತು ಇವಲ್ಲ. ಅರ್ಥ ಆಯ್ತಲ್ಲಮ್ಮ? ಚಿತ್ತಶುದ್ಧಿ ಅಥವಾ ಯಾವ ಉತ್ತಮ ಲೋಕ ಪ್ರಾಪ್ತಿಯಲ್ಲಿ ಪರ್ಯವಸಾನಗೊಳ್ಳುತ್ತದೆ. ಬೇರೆ ಬೇರೆ ಉತ್ತಮ ಲೋಕಗಳಲ್ಲಿ ಹೋಗ್ತಕ್ಕಂತ ಮಾರ್ಗಗಳನ್ನ ಹೇಳಿದ್ದೆ ವಿನಃ ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷದಲ್ಲಿ ಪರ್ಯವಸಾನಗೊಳ್ಳಲಾರವು. ಇವು ನಮ್ಮ ಜನನ ಮರಣ ದುಃಖವನ್ನ ಕಳೆದು ಪರಮಾನಂದ ಪ್ರಾಪ್ತಿಯನ್ನ ಕೊಡುವಂತವು ಈ ವಿರತಿ ಉಪರತಿಗಳಿಲ್ಲ, ಜ್ಞಾನದಲ್ಲಿ ಮಾತ್ರ ಇದೆ ಅಂತ. ಜ್ಞಾನ ಉಪದೇಶದ ವಾಕ್ಯ. ಈ ಯಾವ ವೈರಾಗ್ಯ ಉಪರತಿ ಎನ್ನುವುದು ಉಪಚಾರದ ವಾಕ್ಯ. ಉಪಚಾರದ ವಾಕ್ಯ. ಆ ಕಾರಣ ಒಬ್ಬ ಬಾಲಕ, ನಾನು ಬಹಳ ಸಲ ನಿಮ್ಗೆ ಹೇಳೀನಿ, ಮನೆಯಲ್ಲಿ ಒಂದು ಸಣ್ಣ ಹುಡುಗಿದ್ದ. ಆ ಹುಡುಗ
ನನಗೆ ಆನೆ ಬೇಕು ಅಂದ. ಆನೆ ಬೇಕಂತ ಹಠ ಮಾಡಿದಾಗ ಆ ಆನೆಯನ್ನ ಕೊಡಿಸ್ಲಿಕ್ಕೆ ಆಗುತ್ತನಮ್ಮ? ಇಲ್ಲ. ಆವಾಗ ಏನ್ ಮಾಡ್ತಾನಂದ್ರೆ ಉಪಚಾರವನ್ನು ಮಾಡ್ತಾನೆ. ಒಂದು ಪ್ಲಾಸ್ಟಿಕ್ ಇಂದು ಅಥವಾ ಒಂದು ಬಟ್ಟೆದು ಅಥವಾ ಒಂದು ಕಟ್ಟಿಗೆದು ಮರದಿಂದ ತಯಾರಿಸಿದ ಆನೆಯನ್ನ ಕೊಡಿಸ್ತಾರೆ. ಕಾರಣ, ನೀನು ಆನೆ ಕೇಳಿದಲ್ಲಪ್ಪ, ನೋಡು ಇದೇ ನೋಡು ಆನೆ. ನೀನ್ ಆನೆ ಕೇಳಿದಲ್ಲ, ಇದೇ ನೋಡು ಆನೆ. ಅವಾಗ ಆ ಹುಡುಗ ಅದು ನಿಜವಾದ ಆನೆಯನ್ನ ಗೊತ್ತಿಲ್ಲದಂತ ಸಂದರ್ಭದಲ್ಲಿ ಕಟ್ಟಿಗೆ ಆನೆಯನ್ನೇ ಆನೆ ಅಂತ ತಿಳ್ಕೊಂಡು ಅದರ ಜೊತೆಯಲ್ಲಿ ಸಂತೋಷವನ್ನು ಪಡ್ತಾರೆ. ಮಗು ಸಂತೋಷವನ್ನು ಪಡ್ತಾರೆ. ನಮ್ಮ ಪಪ್ಪ ಮಮ್ಮಿ ನನಗೆ ಆನೆ ಕುಡಿಸ್ಯಾರಂತ ಮಂದಿ ಹೇಳ್ತಾರೆ. ಮತ್ತ ಆ ಆನೆಗೆ ಯಾವುದೇ ರೀತಿ ಭಂಗ ಆದಾಗ ಅದು ಮುಟ್ಟಬಾರ್ದ್ರಿ ಅಂತ ಜಗಳ ಆಡ್ತಾರ. ಅದನ್ನ ಪ್ರೇಮದಿಂದ ಸಂತೋಷದಿಂದ ಆಡ್ತಾ ಕಾಲ ಕಳಿತಾರ. ಅಂದ್ರೆ ಏನು ಮಾಡಿದೆವಮ್ಮ ನಾವು? ಅದು ನಿಜವಾದ ಆನೆ ಬೇರೆ, ಸುಳ್ಳು ಆನೆಯನ್ನ ತೋರಿಸಿ ಅದನ್ನ ಸಮಾಧಾನ ಮಾಡಿದ್ವಿ. ಸುಳ್ಳು ಆನೆ ಅಲ್ಲ ಮದು. ಅದರಂತೆ ನಿಜವಾದ ಸ್ವರೂಪಾನಂದವನ್ನ ಪಡಿಬೇಕು ಅಂತ ಇದ್ದಾಗ ಯಾರ ಹೃದಯ ಇನ್ನೂ ವಿಶಾಲ ಆಗಿಲ್ಲ, ಯಾರ ಮನಸ್ಸು ವಿವೇಕದಿಂದ ಕೂಡಿಲ್ಲ, ಯಾರ ಮನಸ್ಸಿಗೆ ವಸ್ತುಗಳಿಂದ ದೋಷ ದರ್ಶನ ಆಗಿಲ್ಲ, ಅಂಥ ವ್ಯಕ್ತಿಗಳು ನನಗೆ ಪರಮಾನಂದ, ನನಗೆ ಯಾವಾಗಲೂ ಆನಂದ ಇರುವಂಗ, ದುಃಖ ಬರ್ಲಾರ್ದಂಗ ನಾನು ಬದುಕಬೇಕು ಅಂದಾಗ ಅಂಥ ಆನಂದವನ್ನ ನನಗೆ ಕೊಡ್ರಿ ಅಂತ ಗುರುನಾಥನಲ್ಲಿ ಬಂದಾಗ, ಮಹಾತ್ಮರಲ್ಲಿ ಬಂದಾಗ ಅವನ ಸಮಾಧಾನ ಮಾಡೋದಕ್ಕಾಗಿ ಮೊದಲು ಏನ್ ಮಾಡುದು ಅಂದ್ರೆ, ಈ ವಿಷಯ ವಾಸನೆಗಳಿಂದ ಮನಸ್ಸನ್ನ ಹಿಂತೆಗೆದಕ್ಕೋಸ್ಕರವಾಗಿ ವೈರಾಗ್ಯವನ್ನ ತಾಳುವಂದ್ರು. ವೈರಾಗ್ಯವನ್ನ ಬೋಧ ಮಾಡಿದ್ರು. ಆ ನಂತರ ಮನಸ್ಸು ಚಂಚಲವಾದಂತ ಮನಸ್ಸನ್ನ ಏಕಾಗ್ರತೆ ಮಾಡೋದಕ್ಕೋಸ್ಕರವಾಗಿ ಉಪರತಿಗಳನ್ನು ಹೇಳಿದ್ರು. ಆದ್ರೆ ಅಲ್ಲೇ ಆನಂದ ಆಗಿಲ್ಲ ನೋಡ್ರಿ. ಅವೆರಡರಿಂದ ಆನಂದ ಇಲ್ಲ ಅಲ್ಲಿ. ಈ ಲೋಕದಲ್ಲಿ ದುಃಖ ಅದ, ಪರಲೋಕದಲ್ಲಿ ದುಃಖ ಅದ. ಮತ್ತೆ ನಿಜವಾಗಿ ದುಃಖರಹಿತವಾದ ಆನಂದ ಇಲ್ಲ ಅನ್ನೋದು ಜ್ಞಾನದಲ್ಲಿ ಅದು. ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಮಾತ್ರ ಆಗ್ತದೆ. ಅದನ್ನ ಯಾಕೆ ಹೇಳಿದ್ರು ಅಂದ್ರೆ, ಸಣ್ಣ ಹುಡುಗ ದೊಡ್ಡ ಆನೆಯ ಸಂಘವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ಅವರು ಚಿಕ್ಕ ಮರದ ಆನೆಯನ್ನ ತೋರಿಸಿ ನಿಜವಾದ ಆನೆ ಅಂತ ಉಪಚಾರ ಮಾಡಿದ್ರು, ಸಮಾಧಾನ ಮಾಡಿದ್ರು. ಆ ಕಾರಣ ವಿವೇಕ, ವೈರಾಗ್ಯ, ಶಮ, ದಮ, ಸಾಧನ ಚತುಷ್ಟಯ ಸಂಪನ್ನ ಭರಿತನಾದಂತ ಮುಮುಕ್ಷುಗಳಿಗೆ ಮೋಕ್ಷ ಜ್ಞಾನ ಸಾಧನೆಯಿಂದ ವಿನಃ ಬೇರೆಯವರಿಗೆ ಇದು ಸಾಧನ ಆಗೋದಿಲ್ಲ ಅನ್ನೋ ಭಾವದಿಂದ ಉಪಚಾರ ವಾಕ್ಯದಿಂದ ಯಮ ನಿಯಮಾದಿಗಳನ್ನು ಮಾಡು, ನೀನು ಭಕ್ತಿಯನ್ನ ಮಾಡು, ಅನಂತ ರೀತಿ ಹೇಳಿದ ಉಪಚಾರ ವಾಕ್ಯವಿನ ನಿಜವಾದ ಉಪದೇಶ ವಾಕ್ಯ ಅಲ್ಲ. ಇಷ್ಟೇ ಆಗಲಿ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ, ಪ್ರಾಚ್ಯರೂಪ ಮೋಕ್ಷದಲ್ಲಿ ಇವು ಕೂಡಲಾರವು. ಯಾಕಂದ್ರೆ ಆ ಒಂದು ಪರಮಾನಂದ ಪ್ರಾಚ್ಯರೂಪ ಮುಕ್ತಿಗೆ ಜ್ಞಾನ ಒಂದೇ ಪರಮ ಸಾಧನ.
ಜ್ಞಾನ ಒಂದಲ್ಲ ಸಾಧನ ಅಂದಾಗ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಜ್ಞಾನವೂ ಸಹಕಾರಿಯಾದಂತೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಬೇಕಂದ್ರೆ ಜ್ಞಾನವೇ ಸಹಕಾರಿ. ಇವು ಉಪರತಿ ವೈರಾಗ್ಯ ಏನು ಅಂದ್ರೆ ಸಹಕಾರಿ ಆಗುವುದಿಲ್ಲ. ಆದರೂ ಕೂಡ ಈ ನಾವು ಮಾಡಿದಂತ ವೈರಾಗ್ಯ ಮತ್ತು ಇದು ಉಪರತಿ ಎನ್ನುವಂಥದ್ದು ವ್ಯರ್ಥ ಏನ್ರಿ ಅಂದ್ರೆ ವ್ಯರ್ಥನೂ ಕೂಡ ಅಲ್ಲ. ಹೇಗೆಂದ್ರೆ ಒಂದು ದೃಷ್ಟಾಂತವನ್ನು ಇಲ್ಲಿ ಕೊಟ್ಟರು. ಎಣ್ಣೆ ಮತ್ತು ಬತ್ತಿಗೆ ಹೋಲಿಸಬೇಕಂತ. ಒಂದು ಪರಿಣಿತಿ ಆದಮ ದೀಪ, ಆ ದೀಪದಲ್ಲಿ ಪ್ರಕಾಶ ಬರಬೇಕಾಗಿದ್ರೆ ಅದಕ್ಕ ಒಂದು ಪರಿಣಿತಿ ಇರಬೇಕು, ಅದಕ್ಕೊಂದು ಬತ್ತಿ ಇರಬೇಕು, ಅದ್ರಾಗಿಷ್ಟು ಎಣ್ಣೆ ಇರಬೇಕು. ಅದೇ ರೀತಿ ಜ್ಞಾನವನ್ನ ದೀಪಕ್ಕೆ ಹೋಲಿಸ್ಬೇಕೀಗ, ಉರಿಯುವಂತ ದೀಪ. ಆದರೆ ಈ ಜ್ಞಾನ ವೈರಾಗ್ಯ ಉಪರತಿಗಳನ್ನ ಎಣ್ಣೆ ಬತ್ತಿಗಳಿಗೆ ಹೋಲಿಸ್ಬೇಕ. ದೀಪ ಉರಿಬೇಕಾಗಿತ್ತು ಅಂದ್ರೆ ಅದಕ್ಕ ಎಣ್ಣೆ ಬೇಕು ಮತ್ತು ಬತ್ತಿ ಬೇಕು. ಆ ಎಣ್ಣೆ ಬತ್ತಿಗಳೇ ಪ್ರಕಾಶ ಕೊಡಂಗಿಲ್ಲ. ಅಲ್ಲಿ ಬೆಳಕಾದ ನಮ್ಮ ಎಣ್ಣೆ ಆದ ಮತ್ತು ಬತ್ತಿ ಆದ, ಆಗ ಪ್ರಕಾಶ ಇಲ್ಲ. ಪ್ರಕಾಶ ಎದರಿಂದ ಬರ್ತದಂದ್ರೆ ದೀಪದಿಂದ. ದೀಪ ಹಚ್ಚಿದಾಗ ಪ್ರಕಾಶ ಆಗದ್ರಿ. ಮನೆ ತುಂಬಾ ಪರಿಣಿತಿ ಇಡ್ರಿ, ಆ ಪರಿಣಿತಿ ತುಂಬಾ ಎಣ್ಣೆ ಹಾಕ್ರಿ, 4-5 ಬತ್ತಿಗಳನ್ನ ಹಾಕಿ 100 ನೀವು ಪರಿಣಿತಿಗಳನ್ನು ಇಟ್ಟರು ಕೂಡ ಮನೆಯ ಕತ್ತಲನ್ನ ಕಳೆಯುವ ಸಾಮರ್ಥ್ಯ ಇಲ್ಲ. ಕತ್ತಲು ಹೋಗ್ತದ ನಮ್ಮ ಇಲ್ಲ. ಯಾಕಂದ್ರೆ ಅದರಲ್ಲಿ ಪ್ರಕಾಶ ಇಲ್ಲ ಅಂತ. ಒಂದೇ ದೀಪ ಇಡ್ರಿ, ಅದ ಎಣ್ಣೆ ಬತ್ತಿ ಹಾಕಿ ಒಂದು ಅಗ್ನಿ ಸ್ಪರ್ಶ ಆದಾಗ ಇಡೀ ಮನೆಯ ಕತ್ತಲೆಯನ್ನೇ ಕಳೀತದೆ. ಅಂದ್ರೆ ಕತ್ತಲೆಯನ್ನ ಕಳೆಯುವ ಶಕ್ತಿ ದೀಪದಲ್ಲಿ ಇದೆ ವಿನಃ ಎಣ್ಣೆ ಬತ್ತಿಗಳಲ್ಲಿ ಇಲ್ಲ. ಅದೇ ಪ್ರಕಾರವಾಗಿ ಜ್ಞಾನಕ್ಕೆ ಮುಖ್ಯವಾಗಿ ಹಿಂದೆ ಉಪರತಿ ಮತ್ತು ವೈರಾಗ್ಯ ಅನ್ನುವಂಥದ್ದು ಇವು ಜ್ಞಾನಕ್ಕ ಎಣ್ಣೆ ಬತ್ತಿ ಇದ್ದಂತೆ ವಿನಃ ನಿಜವಾದ ಬೆಳಕು ಅದರಲ್ಲಿಲ್ಲ. ಆ ಕಾರಣ ಘಟವನ್ನು ಪ್ರಕಾಶಗೊಳಿಸುವುದಕ್ಕೆ ದೀಪವು ಹೇಗೆ ಪರಮ ಸಾಧನವು ಅದರಂತೆಯೇ ಜ್ಞಾನವೇ ಪರಮ ಸಾಧನವಾಗಿದೆ ಎಂಬ ಭಾವವು. ಅದಕ್ಕಾಗಿ ಒಬ್ಬ ಜ್ಞಾನಿ ಆಗಿದ್ದಾನೆ ಅಂತ ಹೇಳಿದ ಮೇಲೆ ಅವನಲ್ಲಿ ಮೊದಲೇ ಈ ವೈರಾಗ್ಯ ಅನ್ನುವಂಥದ್ದು ಉಪರತಿ ಎನ್ನುವಂಥದ್ದು ಜ್ಞಾನದಲ್ಲಿ ಕೂಡೇವಂತ ಅರ್ಥ ಮಾಡ್ಬೇಕು. ದೀಪ ಉಳಿತು ಅಂದ್ರೆ ಅಲ್ಲಿ ಬತ್ತಿನಾದ ಎಣ್ಣೆ ಆದಂತ ಅರ್ಥ ಮಾಡ್ಬೇಕು. ಎಣ್ಣೆ ಇಲ್ಲ ದೀಪ ಇಲ್ಲ ಅಂದ್ರೆ ಈ ಎಣ್ಣೆ ಇಲ್ಲ ಬತ್ತಿಲ್ಲ ಅಂದ್ರೆ ದೀಪ ಹೆಂಗ್ ಉರಿತದ್ರಿ? ಉರಿಯಕ್ ಸಾಕಿಲ್ಲ. ಅದಕ್ಕೆ ಒಬ್ಬ ಜ್ಞಾನ ಅಂತಕ್ಕಂಥದ್ದು ಇಲ್ಲಿ ಅಂದ್ರೆ ಅದರ ಒಳಗಡೆ ಎಲ್ಲವೂ ಅಂತರ್ಗರ್ಭಿತವಾಗಿ ಅಲ್ಲಿ ವೈರಾಗ್ಯನೂ ಆದ ಉಪರತಿಯೂ ಆದ ಅಂತ ತಿಳಿಬೇಕು ವಿನಃ ನಾವು ಅವೆರಡರಿಂದನೇ ನಮಗ ಜ್ಞಾನ ಆಗ್ತದಂತ ಅನುಭವ. ಮುಖ್ಯವಾಗಿ ಜ್ಞಾನ ಬೇಕು. ಇದೇ ಪರಮ ಸಾಧನ. ಅದಕ್ಕೆ ಏನ್ ಹೇಳ್ತಾರಂದ್ರೆ ವಿರತಿ ಉಪರತಿ ಎರಡು
ಭವಬಂಧ ಬಿಡುಗಡೆಗೆ ಪರಮ ಸಾಧನವೆಂದು ಶ್ರುತಿ ಹೇಳಿದ್ದರು. ತರುಣನ ಮುದ್ದಿಸುತ್ತ ಹುಡುಗನನ್ನ ಪ್ರೇಮಿಸುತ್ತ ಹರ್ಷಗೊಳಿಸಿದ ರೀತಿ ಅಂತ. ಅವನಿಗೆ ಸಂತೋಷ ಪಡುವ ಹಾಗೆ ಮಾಡಿದ ರೀತಿ ಅಪ್ಪುದು ಶ್ರುತಿ ವಾಕ್ಯ. ಜ್ಞಾನ ಉಪನತಿ ಬೇಕು ಅನ್ನುವ ವಾಕ್ಯ ಹೇಳಿದ್ದು ಇಷ್ಟಕ್ಕೋಸ್ಕರವಾಗಿ. ಅರಿಯಲ, ವಿಚಾರ ಮಾಡಲು, ಆ ವಿರತಿ ಮೇಣ್ ಅಂದ್ರೆ ಮತ್ತೆ ಉಪನತಿ ಎರಡನ್ನು ಅರುವೆಂಬ ದೀಪಕ್ಕೆ ಎಣ್ಣೆ ಬೆತ್ತಗೆನಂತೆ. ಅರಿವು ಅನ್ನುವುದೇ ದೀಪ. ಈ ದೀಪಕ್ಕ ಎಣ್ಣೆ ಮತ್ತು ಬತ್ತಿಗಳಿದ್ದಂತೆ ವಿರತಿ ಮತ್ತು ಉಪನತಿಗೆ ಎರಡು. ಈ ರೀತಿ ಅರಿತುಕೊಳ್ಳಬಹುದು, ಈ ರೀತಿ ನಾವು ತಿಳ್ಕೋಬಹುದು ವಿನಃ ಅಲ್ಲಿಯೇ ಮುಕ್ತಿ ಆಗ್ತದಂತ ತಿಳ್ಕೋಬಾರ್ದಂತ. ಕಾರಣ ಸುಜ್ಞಾನ ಒಂದೇ ಮುಕ್ತಿಗೆ ಪರಮ ಸಾಧನ. ಏನು ಸಾಧನ ಮುಕ್ತಿಗೆ ಪರಮ ಸಾಧನ? ಜ್ಞಾನ ಒಂದೇ. ಕಾರಣ ನಮ್ಮ ಜೀವ ಹೇಗಿದೆ ಅಂದ್ರೆ ಅದು ಒಂದು ಉರಿಯುತ್ತಿರುವ ದೀಪ ಅಂತ. ಆರಿದ ದೀಪ ಅಲ್ಲ, ಉರಿಯುತ್ತಿರುವ ದೀಪ. ಆ ದೀಪಕ್ಕೆ ದೇಹವೇ ಒಂದು ಪಣತಿ ಇದಂತೆ. ನಮ್ಮ ದೇಹವೇ ಒಂದು ಎಣ್ಣೆ ಹಾಕ್ಲಿಕ್ಕೆ ಒಂದು ಪಣತಿ ಬೇಕಲ್ಲ. ಹಂಗೆ ದೇಹ ಅನ್ನುವಂತ ಒಂದು ಪಣತಿ ಇದು ಉರಿಯುತ್ತಿರುವ ಜೀವನೇ ಜ್ಯೋತಿ ಅಂತ. ಉರಿಯುತ್ತಿರುವ ದೀಪದಂತೆ. ಮನಸ್ಸನ್ನುವುದೇ ಬತ್ತಿ ಅಂತೆ. ಮನಸ್ಸೇ ಬತ್ತಿ ನೋಡ್ರಿ. ಹೀಗೆ ಜೀವ ಪ್ರಭೆಯ ದೇಹದಲ್ಲಿ ಪ್ರಕಾಶಿಸ್ತಾ ಯಾವಾಗ್ಲೂ ಇರ್ತದ. ಆ ಕಾರಣ ದೇಹ ಏನಾರ ಅಂದ್ರೆ ಇದು ಪ್ರಣತಿ ನೋಡ್ರಿ. ಪ್ರಣತಿ ಇಲ್ಲ ಅಂದ್ರೆ ಮುಂದೆ ಯಾವ ಇಲ್ಲವೇ ಇಲ್ಲ. ಅದಕ್ಕೆ ಈ ಮಾನವ ಶರೀರ ಏನಾದ, ಈ ಶರೀರ ಇದ್ದಿಲ್ಲ ಅಂದ್ರೆ ಅಲ್ಲಿ ಮನಸ್ಸು ಇಲ್ಲ. ಮನಸ್ಸು ಅಂದ್ರೆ ಯಾವ ಬಯಕೆ ಇಲ್ಲ. ಯಾವ ಬಯಕೆ ಇಲ್ಲ ಅಂದ್ರೆ ಅದು ಜಡವಾದ ವಸ್ತು ಆಗ್ತದೆ. ಕಲ್ಲಿಗೆ ಏನು ಬಯಕೆ ಆದಮ್ಮ? ಏನು ಬಯಕೆ ಇಲ್ಲ, ಕಾರಣ ಅದು ಜಡವಾದ ವಸ್ತು. ಒಂದು ವೇಳೆ ನಾವು ಈ ದೀಪವನ್ನ ಹೊತ್ತಿಸಿದರೆ ಅದೇನು ಮಾಡ್ತದ ಅಂದ್ರೆ ಅದರ ಬೆಳಕು ಸಮೀಪದಲ್ಲಿರುವ ಎಲ್ಲವನ್ನ ಬೆಳಗಿಸಬಹುದು. ದೀಪದ ಸಮೀಪ ಏನಿದ್ರು ಬೆಳಗ್ತದಿಲ್ಲಮ್ಮ. ಕತ್ತಲದಲ್ಲಿ ಏನು ಕಾಣುತ್ತಿಲ್ಲ, ದೀಪದ ಬೆಳಕಿನ ಎಲ್ಲವೂ ನಮಗ್ ಕಾಣುತ್ತವ. ಕಾರಣ ಆ ದೀಪದ ಬೆಳಕು, ಅದರ ಜ್ವಾಲೆ ಎಷ್ಟು ದೊಡ್ಡದು ಅಂದ್ರೆ ನಮ್ಮ ಜೀವನ ಅನ್ನುವಂತ ಬೆಳಕು ಅದು ಒಂದು ವೇಳೆ ಪ್ರಜ್ವಲತೆಯಿಂದ ಜ್ಞಾನಕ್ಕೆ ಪರಿವರ್ತನವಾಗಿ ಉರಿಯಲಿಕ್ಕೆ ಶುರುವಾಯ್ತಂದ್ರೆ ನಮ್ಮ ದೇಹದಲ್ಲಿರುವಂತ ಎಲ್ಲವನ್ನು ಬೆಳಗ್ತದೆ. ನಮ್ಮ ಅಹಂಕಾರವನ್ನು ಬೆಳಗುವುದು ಅದೇ ದೀಪ, ನಮ್ಮ ಬುದ್ಧಿಯನ್ನು ಬೆಳಗುವುದು ಅದೇ ದೀಪದ ಪ್ರಕಾಶ, ನಮ್ಮ ಮನಸ್ಸನ್ನು ಬೆಳಗುವುದು ಅದೇ ದೀಪದ ಪ್ರಕಾಶ, ನಮ್ಮ ಇಂದ್ರಿಯಾದಿಗಳನ್ನ ಬೆಳಗುವುದು ಅದೇ ಪ್ರಕಾಶ. ಕಣ್ಣಿ